ನಾನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒಂದು ಮಾತನ್ನ ಹೇಳ್ತೀನಿ. ಖರ್ಗೆ ಸಾಹೇಬ್ರೆ, ಬಡವರ ಹೊಟ್ಟೆಗೆ ಸೇರ್ಬೇಕಾದಂತ ಅಕ್ಕಿಯನ್ನ ಯಾವುದೋ ಒಬ್ಬ ರಾಜಕೀಯ ಪಕ್ಷದ ಮುಖಂಡ ಅಲ್ಪ ಮಟ್ಟಿಗೆ ಹಣ ಕೊಟ್ಟು ಕೊಂಡುಕೊಂಡು ಅದನ್ನ ದುಬಾರಿ ಬೆಲೆಗೆ ಮಾರ್ತಿದ್ದಾನೆ. ನಿಮಗೆಲ್ಲವೂ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರಕ್ಕೂ ಗೊತ್ತಿದೆ. ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿಲ್ವಾ ಹಾಗಿದ್ರೆ ಆತನನ್ನ ಬಂಧಿಸಲಿಕ್ಕೆ? ಅಕ್ರಮ ಅಕ್ಕಿಯಲ್ಲಿ ಭಾಗಿಯಾದವ್ರನ್ನ ಬಂಧಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿಲ್ವಾ ಹಾಗಿದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನ್ ಮಾಡ್ತಾ ಇದೆ? ತಾಲೂಕು ಆಡಳಿತಗಳು ಏನ್ ಮಾಡ್ತಾ ಇದೆ? ಪ್ರತಿ ಜಿಲ್ಲೆಯಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಪ್ರತಿ ಜಿಲ್ಲೆಯಲ್ಲಿ ಅಕ್ರಮ ಅಕ್ಕಿ ದಂಧೆ ನಡೀತಾ ಇದೆ. ಪಡಿತರ ಅಕ್ಕಿಗಳು ಬಡವರ ಹೊಟ್ಟೆಗೆ ಸೇರ್ತಾ ಇಲ್ಲ, ಅವೆಲ್ಲವೂ ಕೂಡ ಮಾಫಿಯಾದವರ ಕೈ ಸೇರ್ತಾ ಇದೆ. ಆ ಮಾಫಿಯಾ ಎಷ್ಟು ದೊಡ್ಡದು ಅಂದ್ರೆ ಒಂದೊಂದು ಕ್ಷೇತ್ರಗಳಲ್ಲಿ ಇಡೀ ರಾಜಕಾರಣವನ್ನ ಆ ಮಾಫಿಯಾದವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ ಮಟ್ಟಿಗೆ ಅಕ್ಕಿ ಮಾಫಿಯಾ ಬೆಳೆದಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.